ಶರೀರಕ್ಕೆ ಹಲವು ಸಂಪತ್ತುಗಳನ್ನು ಸೃಷ್ಟಿ ನಮಗೆಲ್ಲ ಕೊಟ್ಟಿದೆ. ಈ ಸಂಪತ್ತನ್ನು ಬಳಸಿಕೊಂಡು ಒಂದಿಷ್ಟು ಈ ಜೀವನದ ಸಾರ್ಥಕತೆಯನ್ನು ಮಾಡಿಕೊಳ್ಳೋದು, ಇದನ್ನು ಉಪಯೋಗ ಮಾಡಿಕೊಳ್ಳೋದು, ಇದನ್ನೊಂದಿಷ್ಟು ಆದರ್ಶಕ್ಕಾಗಿ ಬಳಸಿಕೊಳ್ಳೋದು, ಇದನ್ನೊಂದಿಷ್ಟು ಈ ಮರ್ತ್ಯಲೋಕದ ಬೆಳವಣಿಗೆಗಾಗಿ ಬಳಸಿಕೊಳ್ಳೋದು. ಆಂಧ್ರ ಪ್ರದೇಶದ ದರೂರಿನಲ್ಲಿ ಹುಟ್ಟಿ ವೈರಾಗ್ಯ ಮೂರ್ತಿಗಳಾಗಿ ಕನ್ನಡ ನಾಡಿಗೆ ಬಂದು ಕನ್ನಡವನ್ನು ಕಲಿತು ಸದಾ ಬೆನ್ನಿಗೆ ಬಸವಾದಿ ಪ್ರಮತರ ವಚನದ ಗ್ರಂಥಗಳನ್ನು ಕಟ್ಟಿಕೊಂಡು ಕರುನಾಡನ್ನೆಲ್ಲ ಸಂಚಾರ ಮಾಡ್ತಾ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಸಂಚಾರ ಮಾಡಿ ಒಕ್ಕಲುತನವನ್ನು ಮಾಡುವಂಥ, ಕೃಷಿ ಕಾಯಕವನ್ನು ಮಾಡುವಂಥ ರೈತಾಪಿ ಜನಗಳು ಬಿಡುವಿನ ವೇಳೆಯಲ್ಲಿ ಹೊಲದೊಳಗ ಗಿಡದ ಕೆಳಗೆ ಕೂತಿರುವಾಗ ಅವರ ಬಳಿಗೆ ಹೋಗಿ ಅವರಿಗೆ ಜೀವನದ ಮೌಲ್ಯಗಳನ್ನು ತಿಳಿಸಿ, ಅವರಿಗೆ ಕಾಯಕದ ಅರಿವನ್ನು ಮೂಡಿಸಿ, ಅವರಿಗೆ ದಾಸೋಹಂಭಾವದ ಪ್ರಜ್ಞೆಯನ್ನು ತಿಳಿಸಿ, ಒಕ್ಕಲುತನವನ್ನು ಹೀಗೇ ಮಾಡಬೇಕು ಅನ್ನುವುದನ್ನು ಅಂದು ಒಬ್ಬ ಕೃಷಿ ವಿಜ್ಞಾನಿಯಂತೆ ಅವರಿಗೆಲ್ಲ ಉಪದೇಶ ಮಾಡುವುದರ ಮೂಲಕ ಕನ್ನಡ ನಾಡಿನ ಸಾರಸ್ವತ ಲೋಕಕ್ಕೆ ಕೃಷಿಜ್ಞಾನ ಪ್ರದೀಪಿಕೆ ಅನ್ನುವಂಥ ಗ್ರಂಥವನ್ನು ಯೂನಿವರ್ಸಿಟಿ ಮಟ್ಟದಲ್ಲಿ ಪಠ್ಯಪುಸ್ತಕವಾಗುವಂಥ ಒಂದು ಕೃತಿಯನ್ನು, ಮೌಲ್ಯವನ್ನು ಕೊಡುವುದರ ಮೂಲಕ ತಾವು ಕಂಡುಂಡ ಸತ್ಯವನ್ನು, ಜೀವನದ ಅನುಭವವನ್ನು ತಮ್ಮ ಗೀತೆಗಳಲ್ಲಿ, ಹಾಡುಗಳಲ್ಲಿ, ಸ್ವರವಚನಗಳಲ್ಲಿ ಈ ನಾಡಿಗೆ ಕೊಟ್ಟಿರುವಂಥವರು ಸಂತೆಕೆಲ್ಲೂರಿನ ಘನಮಠ ಶಿವಯೋಗಿಗಳು, ನಾಗಭೂಷಣ ಶಿವಯೋಗಿಗಳು. ಅವರು ಹೇಳ್ತಾರೆ, ಇನ್ನೇಸು ಕಾಲಕ್ಕೆ ಸಿಗಬಹುದು ಈ ಶಿವ ಸಮಯ ಮಾನಿಸ ಜನ್ಮ. ಘನಮಠದಾರ್ಯರ ಮಾತುಗಳು. ಅಪ್ಪ, ವಿಚಾರ ಮಾಡಿ, ಮನುಷ್ಯರಾಗಿ ಹುಟ್ಟಿದ್ದೀರಾ, ಅರಿವಿನ ಜನ್ಮಕ್ಕೆ ಬಂದಿದ್ದೀರಾ. ಎಲ್ಲ ಜೀವ ಜಂತುಗಳಲ್ಲಿ ಮಿಗಿಲಾಗಿರುವಂಥ ಕಿಮ್ಮತ್ತಿನ ಸಂಪತ್ತಿನ ಬದುಕನ್ನು ಪಡ್ಕೊಂಡಿದ್ದೀರಾ. ಓ ಮಾನವರೇ, ಎಲ್ಲರನ್ನ ಕುರಿತು ಅವರು ಹೇಳ್ತಾರೆ, ವಿಚಾರ ಮಾಡಿ, ಇನ್ನೇಸು ಕಾಲಕ್ಕೆ ಸಿಗಬಹುದು ಈ ಶಿವ ಸಮಯ ಮಾನಿಸ ಜನ್ಮ. ಅಂತ ಶಿವ ಸಮಯದ ಸಾರ್ಥಕತೆಯನ್ನು ಮನುಷ್ಯ ಮಾಡ್ಕೋಬೇಕು. ಬದುಕಿನ ಸಂಪತ್ತುಗಳು ಇವೆಲ್ಲ, ಎಲ್ಲ ಸಂಪತ್ತಿಗೆ ಮಿಗಿಲಾಗಿರುವಂಥದ್ದು ಯಾವುದಾದರೂ ಇದ್ರೆ ಅದು ಸಮಯ, ಟೈಮ್, ಕಾಲ. ಕಾಲದ ಬಗ್ಗೆ ಅರಿವೇ ಇರೋದಿಲ್ಲ ನಮಗೆಲ್ಲ, ಸಮಯದ ಬಗ್ಗೆ ಅರಿವೇ ಇರೋದಿಲ್ಲ ನಮಗೆಲ್ಲ. ಒಂದೊಂದು ಕ್ಷಣಕ್ಕೂ ಕೂಡ ಬೆಲೆ ಇದೆ, ಗೌರವ ಇದೆ, ಕಿಮ್ಮತ್ತಿದೆ. ಸೃಷ್ಟಿ ನಮಗೆ ಕೊಟ್ಟಿರುವಂಥ ಎರಡು ಸಮಾನವಾದ ಅವಕಾಶಗಳು. ಅವರು ಯಾವ ಜಾತಿಯವರೇ ಇರಲಿ, ಯಾವ ಕುಲದವರೇ ಇರಲಿ, ಯಾವ ಪಂಥದವರೇ ಇರಲಿ, ಯಾವ ಪಂಗಡದವರೇ ಇರಲಿ, ಎಲ್ಲರಿಗೂ ಸಮಾನವಾಗಿ ಪ್ರಕೃತಿ ನಮಗೆಲ್ಲ ಕೊಟ್ಟಿರುವಂಥ ಎರಡು ಅಪರೂಪದ ಜೀವನದ ಮೌಲ್ಯಗಳು. ಒಂದು ಸಮಯ, ಮತ್ತೊಂದು ಸಾವು. ಇವೆರಡೂ ಸಮವರ್ತಿ ಇದ್ದಾವೆ, ಇದರೊಳಗೆ ವ್ಯತ್ಯಾಸ ಇಲ್ಲ. ದಿನದ 24 ಗಂಟೆಗಳು ನನಗೂ ಮುಖ್ಯ, ದಿನದ 24 ಗಂಟೆಗಳು ಪೂಜ್ಯರಿಗೂ ಮುಖ್ಯ, ದಿನದ 24 ಗಂಟೆಗಳು ನಿಮ್ಮೆಲ್ಲರಿಗೂ ಮುಖ್ಯ. ಇಲ್ಲಿ ಜಾತಿ, ಕುಲ, ಪಂಥ, ಪಂಗಡ ಯಾವುದೂ ಇಲ್ಲ.
ಇದು ಸೃಷ್ಟಿಯ ವಿಶ್ವದ ಅದ್ಭುತವಾಗಿರುವಂಥ ಸಮಯದ ಮೌಲ್ಯ. 24 hours ಬಹಳ ಕಿಮ್ಮತ್ತು. ಅದಕ್ಕಾಗಿ ಭರ್ತೃಹರಿ ಸುಭಾಷಿತಕಾರ ಬಹಳ ಚಲೋ ಒಂದು ಮಾತನ್ನು ಹೇಳಿದ. ಕ್ಷಣಶಃ ಕ್ಷಣಶ್ಚೈವ ವಿದ್ಯಾಮರ್ಚಂತ ಸಾಧಯೇತ್. ಕ್ಷಣವನ್ನು ಬಳಸಿಕೊಂಡು ಮನುಷ್ಯ ಜ್ಞಾನವನ್ನು ಬದುಕಿನಲ್ಲಿ ಸಂಪಾದನೆ ಮಾಡಿಕೊಳ್ಬೇಕಂತೆ. ಜೀವನದ ನೆಮ್ಮದಿಗಾಗಿ ಭೌತಿಕವಾಗಿರುವಂಥ ಸಂಪತ್ತನ್ನು ಕೂಡ ಸಂಪಾದನೆ ಮಾಡಬೇಕಂತೆ. ಕಾರಣ ನಿತ್ಯವೂ ಕೂಡ ಹೊತ್ತು ಅನ್ನೋದು ಹೋಗ್ತಾನೆ ಇರ್ತದೆ. ಕಳೆದು ಹೋದ ಹೊತ್ತನ್ನು ಯಾರೂ ಕೂಡ ಮತ್ತೆ ಈ ಜೀವನದೊಳಗೆ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅಕ್ಕ ಮಹಾದೇವಿ ತಾಯಿ ಬಹಳ ಅಪರೂಪವಾಗಿರುವಂಥ ಒಂದು ವಿಚಾರವನ್ನು ತನ್ನ ಅನುಭವದ ವಚನದಲ್ಲಿ ಹೇಳ್ತಾಳೆ ತಾಯಿ. ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೋ ಬಳಿಕ ಈ ಜನ್ಮವಿಲ್ಲ ಚನ್ನಮಲ್ಲಿಕಾರ್ಜುನ. 4 ಸಾಲಿನ ಕನ್ನಡದ ಸುಲಲಿತವಾಗಿರುವಂಥ ಮಾತುಗಳಿಂದ ಕೂಡಿರುವಂಥ ಒಂದು ವಚನ. ನೀವು ಕೂತ್ಕೊಂಡು ಆಲೋಚನೆ ಮಾಡುವಂಥ ವಚನ. ಎಷ್ಟು ಚೆನ್ನಾಗಿ ಅಕ್ಕ ಹೇಳ್ತಾಳೆ. ಉದಯಾಸ್ತಮಾನವೆಂಬ ಕೊಳಗದಲ್ಲಿ ನೋಡಿ, ನಾವೆಲ್ಲ ಅಳತೆ ಮಾಡಲಿಕ್ಕೆ ಲೀಟರನ್ನು ಬಳಸ್ತೇವೆ, ಸೇರುಗಳನ್ನು ಬಳಸ್ತೇವೆ, ಮಾಪುಗಳನ್ನು ಬಳಸ್ತೇವೆ. ದವಸ ಧಾನ್ಯಗಳನ್ನು ಚೀಲಕ್ಕೆ ತುಂಬುವಾಗ ಆ ಅಳತೆ ಮಾಪಿನಲ್ಲಿ ತುಂಬಿ ಅದರಲ್ಲಿ ಸುರಿಯುವಾಗ 1, 2, 3, 4 ಅಂತ ಅಳದು ತುಂಬುತ್ತೇವೆ. ಇದು ನಮಗೂ ನಿಮಗೂ ಗೊತ್ತಿರುವಂಥ ಲೌಕಿಕ ವ್ಯವಹಾರದ ಸತ್ಯ. ಇದರಾಚೆ ಈ ವಿಶ್ವಧರ್ಮದ ಪ್ರಾಕೃತಿಕವಾದ ಸತ್ಯವನ್ನು ಅಕ್ಕ ಎಷ್ಟು ಚೆನ್ನಾಗಿ ಅದಕ್ಕೆ ಸಂಬಂಧ ಮಾಡಿ ಹೇಳ್ತಾಳೆ ನೋಡಿ. ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಹಗಲು 12 ತಾಸು, ರಾತ್ರಿ 12 ತಾಸು ಅನ್ನುವಂಥ ಹಗಲು ರಾತ್ರಿ ಅನ್ನುವಂಥ 2 ಅಳತೆಯ ಕೊಳಗಗಳು. ಒಂದು ಹಗಲ, ಒಂದು ರಾತ್ರಿ. ನೋಡಿ, ಈ ಪ್ರಕೃತಿ ಉದಯ ಅಸ್ತಮಾನ ಅನ್ನುವಂಥ ಈ 24 ಗಂಟೆಗಳ 12 ತಾಸು ಹಗಲು, 12 ತಾಸು ರಾತ್ರಿ, ಇದನ್ನು ನಿತ್ಯ ನಮ್ಮೆಲ್ಲರ ಬದುಕಿನ ಆಯುಷ್ಯದ ರಾಶಿಯನ್ನಾಗಿ ಅದು ಅಳಿತಾ ಇದೆ. ನಮಗೆ ಗೊತ್ತೇ ಇಲ್ಲ. ದಿನ ಅಳತಿ ನಡೆದದ, ನಮಗೆ ಗೊತ್ತೇ ಇಲ್ಲ. ಹುಟ್ಟೀವಿ, ಬೆಳೆದೀವಿ, ದೊಡ್ಡವರಾಗೀವಿ, ಆಯುಷ್ಯ ಕಳೆದು ಹೋಗ್ಯದ. ಯೌವನದೊಳಗೆ 10, 20, 30 ವರ್ಷಗಳು ಕಳೆದಿವಿ. ಅದರಾಚೆ ಜೀವನವನ್ನು ಕಳೆದಿವಿ. ಆಯುಷ್ಯ ಕಳೆದು ಹೋಗ್ಯದ. ನಮಗೂ ಗೊತ್ತಾಗಿಲ್ಲ, ನಿಮಗೂ ಗೊತ್ತಾಗಿಲ್ಲ. ಅಳಿಯೋದು ನಿಂತಿಲ್ಲ ಈ ಜಗತ್ತಿನೊಳಗ. ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ. ಅದು ಒಂದು ದಿನ ತೀರ್ತದ. ಎಷ್ಟು ಹಾಕ್ಕೊಂಡಿರಿ ಅಷ್ಟು ಚೀಲದೊಳಗೆ ತುಂಬಿದ ಮೇಲೆ ರಾಶಿ ಹೆಂಗೆ ತೀರ್ತದಲ್ಲ, ಹಂಗ ಆಯುಷ್ಯದ ರಾಶಿ ತೀರಿದ ತಕ್ಷಣವೇ ಇದರ ಕಥೆ ಮುಗೀತದ.
24 ಗಂಟೆಗಳ ಅತ್ಯುತ್ತಮವಾದ ಶಿವ ಸಮಯದ ಸಂಪತ್ತನ್ನು ಪರಮಾತ್ಮ ನಮ್ಮೆಲ್ಲರ ಬದುಕಿನೊಳಗೆ ಕೊಟ್ಟಾನಲ್ರಿ. ಯಾರಿಗೂ ಹೆಚ್ಚಿಲ್ಲ, ಯಾರಿಗೂ ಕಡಿಮೆ ಇಲ್ಲ. ಇವತ್ತಿನ ಆಧುನಿಕ ಜಗತ್ತಿನೊಳಗ, ಈ ಅವಸರದ ಪ್ರಪಂಚದೊಳಗ, ಈ ಕಂಪ್ಯೂಟರ್ ಜಗತ್ತಿನೊಳಗ, ಈ ಇಂಟರ್ನೆಟ್ ಜಗತ್ತಿನೊಳಗ ಅದರ ಮೌಲ್ಯವನ್ನೇ ನಾವ್ಯಾರೂ ಕೂಡ ಅರ್ಥ ಮಾಡಿಕೊಳ್ತಾ ಇಲ್ಲ. 2 ವಿಚಿತ್ರ ಮಾತುಗಳನ್ನು ಮಾನವ ಜಗತ್ತಿನೊಳಗೆ ನಾವು ಕಾಣ್ತೀವಿ. ಆ ವಿಚಿತ್ರವಾದ 2 ಮಾತುಗಳು ಯಾವುವು ಅಂದ್ರೆ, ಕೆಲವರಿಗೆ ಜೀವನದೊಳಗೆ ಟೈಮೇ ಇಲ್ಲ. ಭಾಳ ಜನ ಅಂತಾರೆ, ನಮಗೆ ಪುರುಸೊತ್ತ ಇಲ್ರಿ, ನಮಗೆ ಟೈಮ ಇಲ್ರಿ. ಟೈಮ್ ಇಲ್ಲ ಖರೆ, ಅಷ್ಟು ಬ್ಯುಸಿ ಅದಾರ ಖರೆ, ಆದರೆ ಕೆಲಸನೇ ಏನೂ ಇಲ್ಲ. ಕೆಲವರು ಮೊಬೈಲ್ನಾಗ ಬ್ಯುಸಿ ಅದಾರ, ಕೆಲವರು ಉಣ್ಣೋದು ತಿನ್ನೋದ್ರಾಗ ಬ್ಯುಸಿ ಅದಾರ, ಕೆಲವರು ಇನ್ನೊಬ್ಬರು ಸುದ್ದಿ ಮಾತಾಡೋದ್ರೊಳಗೆ ಬ್ಯುಸಿ ಅದಾರ, ಕೆಲವರು ಇನ್ನೊಬ್ಬರಿಗೆ ಹೆಂಗೆ ಟೊಪ್ಪಿಗೆ ಹಾಕಲಿ ಅನ್ನೋದ್ರಾಗ ಬ್ಯುಸಿ ಅದಾರ. ಭಾಳ ಜನರನ್ನು ಕೇಳ್ರಿ ನೀವು, ಯಾಕ್ರಿ ಮಠದ ಕಡೆ ಬಂದಿಲ್ಲ, ಪ್ರವಚನಕ್ಕೆ ಬಂದಿಲ್ಲ ಅಂದ್ರೆ, ಏನು ಮಾಡ್ಬೇಕು ಸ್ವಾಮೀಜಿ, ನಾವೆಲ್ಲ ಬರ್ಬೇಕಂತೀವಿ, ನಮಗೆ ಟೈಮ ಇಲ್ಲ. ಮತ್ತು ಸಿಗೋದು ಎಂದದು ಟೈಮ? ಅವತ್ತು ಗಾಡಿ ಕುಂದ್ರಿಸಿದಾಗ ಅವತ್ತು ನಿನಗೆ ಟೈಮ್ ಸಿಕ್ಕಿರ್ತದ, ಕಳಿಸೋರಿಗೆ ಪುರುಸೊತ್ತಿರಂಗಿಲ್ಲ, ಜಲ್ದಿ ಎತ್ತರಿ ಅಂತಿರ್ತಾರೆ. ಇಟ್ಟು ಬಂದು ಮನೆ ಕಡೆ ಹೋಗಮ್ಮ ನಡ್ರಿ ಅಂತಾರೆ. ನೀ ಟೈಮ್ ಕೊಡಲಿಲ್ಲೋ. ಎಂಥ ಕಿಮ್ಮತ್ತಿನ ಸಮಯ! 24 ಗಂಟೆಗಳನ್ನು ಈ ಪ್ರಕೃತಿ ನಮಗೆ ಕೊಟ್ಟದ. ವಿಚಾರ ಮಾಡ್ರಿ ನೀವೆಲ್ಲ ಜೀವನದೊಳಗೆ.